ಬೇಕು, ಈಗ ಅವರಿಗೆ ಹೊರಗೆ ಹಾಕ್ಬೇಕಾ, ವಿನ್ನಿಂಗ್ ಟ್ಯಾಗ್ ಬೇಕು. ಚಿಪ್ ಗಿಮಿಕ್ ನನ್ನ ಹತ್ರ ಹೇಳಿ ಮಿಟ್ರಿಲ್ವಾ, ನಾನು ಹೇಳೋದಕ್ಕೆ ಕೇಳಿಸ್ಕೊಳ್ಳೋಕೆ ಮಿಟ್ರಿಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಒಂದು ಶಾಕ್ ಆದಿತ್ತು. ಗಿಲ್ಲಿ ಮತ್ತೆ ರಘು ನಡುವೆ ಜಗಳ ಆಗಿದ್ದು. ಆದ್ರೆ ಈಗ ಮತ್ತೊಂದು ಶಾಕ್ ಏನಂತ ಹೇಳಿದ್ರೆ ಕಾವ್ಯ ಮತ್ತೆ ರಕ್ಷಿತಾ ನಡುವೆ ದೊಡ್ಡ ಜಗಳನೇ ಶುರುವಾಗಿದೆ. ಹೌದು, ನಿಮಗೆ ಗೊತ್ತಿರಬಹುದು, ಬೆಳಿಗ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದು, ಅದರಲ್ಲಿ ಗಿಲ್ಲಿ ಮತ್ತೆ ರಘು ಜಗಳವನ್ನ ಆಡ್ಕೊಂಡ್ರು. ಆದ್ರೆ ಈಗ ಬಿಟ್ಟಿರುವಂತಹ ಪ್ರೋಮೋನ ನೋಡಿದ್ರೆ ಇಲ್ಲಿ ರಕ್ಷಿತಾ ಮತ್ತೆ ನಮ್ಮ ಕಾವ್ಯನ ನಡುವೆ ದೊಡ್ಡ ಮಟ್ಟದ ಜಗಳನೇ ಆಗಿದೆ. ಹೋಗೆ ಬಾರಿ ಅನ್ನೋ ಲೆಕ್ಕಾಚಾರಕ್ಕೂ ಕೂಡ ಮಾತಾಡ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಅವರು ಹೋದ್ ಸೀಸನ್ ಅಲ್ಲಿ ಕೊಟ್ಟಿದ್ದಂತಹ ಚಾಕು ಇರಿತದ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅವರ ಬೆನ್ನಿಗೆ ಒಂದು ಬಲೂನ್ ತರ ಒಂದು ಇದನ್ನ ರಬ್ಬರ್ ಅನ್ನ ಹಾಕಿರ್ತಾರೆ, ಅದಕ್ಕೆ ಚಾಕುವನ್ನ ಚುಚ್ಚಿ ಅವರು ಈ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಏನಕ್ಕೆ ಕಾರಣ ಅಂತಾನೂ ಹೇಳಬೇಕು. ಅವರು ಯಾಕೆ ಈ ಮನೆಯಲ್ಲಿ ಡಮ್ಮಿ ಪೀಸ್ ಅಂತಾನೂ ಕೂಡ ಹೇಳಬೇಕು. ಅದಕ್ಕೆ ಈಗ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರನ್ನ ಚುಚ್ಕೊಂಡು ಹೋಗ್ತಾನೆ ಇದ್ದಾರೆ. ಆದ್ರೆ ರಕ್ಷಿತಾ ಮಾಡಿದಂತಹ ಒಂದು ಗಿಮಿಕ್ ಏನಂತ ಹೇಳಿದ್ರೆ ತನ್ನ ಚಾಕುವನ್ನ ತೆಗೆದು ಕೂತಿದಂತಹ ಕಾವ್ಯ ಅವರಿಗೆ ಹೋಗಿ ಜೋರಾಗಿ ಹಿಂಗಡೆಯಿಂದ ಚುಚ್ಚಿಬಿಡ್ತಾರೆ. ಸೊ ಅದಕ್ಕೆ ಕಾರಣ ತಿಳಿಸ್ಬೇಕಾದ್ರೆ ಅವರು ಹೇಳ್ತಾರೆ, ನನಗೆ ಈ ಮನೆಯಲ್ಲಿ ಕಾವ್ಯ ಕಾಂಪಿಟೇಟರ್ ಅಲ್ಲ, ಸಿಕ್ಕಾಪಟ್ಟೆ ವೇಸ್ಟ್ ಅವರು, ನನಗೆ ಯಾವತ್ತೂ ಕೂಡ ಅವ್ರು ಅನಿಸಿಲ್ಲ ಕಾಂಪಿಟೇಟರ್ ಅಂತ. ಈ ಮನೆಯಲ್ಲಿ ಯಾರು ಸ್ಟ್ರಾಂಗ್ ಇಲ್ವೋ ಅವ್ರ ಮನೆಯಿಂದ ಆಚೆ ಹೋಗ್ತಾ ಇರಬೇಕು, ಅದಕ್ಕೆ ಈ ಕಾವ್ಯನ ನಾನು ಸೆಲೆಕ್ಟ್ ಮಾಡ್ತೀನಿ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಗಿಲ್ಲಿ ಅನ್ನೋದು ಟ್ಯಾಗ್ ಲೈನ್ ಬಿಟ್ರೆ ಅವಳು ಇನ್ನೇನು ಕೂಡ ಈ ಮನೆಯಲ್ಲಿ ಕಿತ್ತು ದಬಾಕಿಲ್ಲ ಅನ್ನೋದನ್ನ ರಕ್ಷಿತಾ ಅವರು ಡೈರೆಕ್ಟ್ ಆಗಿ ಕಾವ್ಯನ ಬಳಿ ಹೇಳ್ಬಿಡ್ತಾರೆ. ಸೊ ಇದಕ್ಕೆ ಸಿಕ್ಕಾಪಟ್ಟೆ ಕೋಪಗೊಂಡಂತಹ ಕಾವ್ಯ ನಂತರ ಅವರ ಚಾಕುನ ತೆಗೆದು ರಕ್ಷಿತನಿಗೆ ಹಾಕ್ಬಿಟ್ಟು ಹೇಳ್ತಾರೆ, ಸೊ ನಿನ್ನಂತಹ ಚೀಪ್ ಗಿಮಿಕ್ಕು, ನಿನ್ನಂತಹ ಸ್ಟ್ರಾಟರ್ಜಿ, ನಿನ್ನಂತಹ ಡ್ರಾಮಾ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ನೀನು ಹಿಂಗಿಂಗ್ ಮಾಡ್ದಿಲ್ಲ ಕಾಲು, ಅದೇ ನೀನು ನನಗೆ ಸಮ ಅಂತ ಹೇಳಿ ಡೈರೆಕ್ಟ್ ಆಗಿ ಕಾವ್ಯ ಅವರು ಹೋಗ್ದು ಬಿಡ್ತಾರೆ. ಆ ಸಮಯದಲ್ಲಿ ಕಾವ್ಯನಿಗೆ ಮಾತಾಡೋಕ್ಕೆ ಬಿಡದೆ ಸ್ಟ್ರಾಟಜಿ ಹೇಳಿ ಕೂಗಾಡ್ತಿರ್ತಾಳೆ ರಕ್ಷಿತಾ. ಸೊ ಈಗ ಏನು ಅಶ್ವಿನಿ ಅವ್ರ ಹತ್ರ ಮಾಡ್ತಿದ್ಲು ಆ ಡ್ರಾಮಾವನ್ನ ಈಗ ಕಾವ್ಯನ ಹತ್ರನೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸೊ ಮನೆಯಲ್ಲಿ ಏನ್ ನಡೀತಾ ಇದೆ ಖಂಡಿತ ಗೊತ್ತಿಲ್ಲ. ಯಾರ್ಯಾರು ಚೆನ್ನಾಗಿದ್ರು, ಕ್ಲೋಸ್ ಆಗಿದ್ರು, ಅವ್ರವ್ರ ಮಧ್ಯೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಸೊ ಬೆಳಿಗ್ಗೆ ನಾವೆಲ್ಲರೂ ಕೂಡ ನೋಡಿದ್ವಿ ರಘು ಅಣ್ಣ ಗಿಲ್ಲಿ ಯಾವ ರೀತಿ ಜಗಳ ಆಡ್ಕೊಂಡ್ರು ಅಂತ ಹೇಳಿ. ಸೊ ಅಲ್ಲಿ ಒಂದು ದೊಡ್ಡ ಜಗಳ ಆದ್ರೆ ಈಗ ರಕ್ಷಿತಾ ಕಾವ್ಯನ ನಡುವೆ ಮತ್ತೊಂದು ಜಗಳ ಆಗಿದೆ. ಸೊ ಈ ವಾರ ಸಿಕ್ಕಾಪಟ್ಟೆ ಜಗಳಗಳು ಶುರುವಾಗೋ ಲೆಕ್ಕಾಚಾರ ಕಾಣಿಸ್ತಾ ಇದೆ. ಸೊ ಮನೆಯಲ್ಲಿ ಎಲ್ಲರ ಮಧ್ಯೆನೂ ಕೂಡ ಬೆಂಕಿ ಹತ್ಕೊಂಡಿದೆ. ಸೊ ಕಾವ್ಯನಿಗೆ ಈಗ ಮತ್ತೆ ಗಿಲ್ಲಿಯ ಹೆಸರು ಇಲ್ದೇನೆ ಆಡ್ಬೇಕು ಅಂತ ಹೊರಟಾಗ್ಲೂ ಕೂಡ ಈಗ ರಕ್ಷಿತಾ ಅವರು ತನಗೆ ತಾನು ಕಾವ್ಯನ ಗಿಲ್ಲಿಯವರ ಒಂದು ಟ್ಯಾಗ್ಲೈನ್ ಅನ್ನ ಇಟ್ಕೊಂಡು ಆಡ್ತಿದ್ದೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಉರ್ಸ್ಬಿಟ್ಟಿದ್ದಾರೆ. ಸೊ ಇಬ್ರು ಮಧ್ಯೆ ಈಗ ಬೆಂಕಿ ಹಚ್ಕೊಂಡಿದೆ. ಇದು ಹಾರ್ಲೋದು ಅಷ್ಟು ಈಸಿ ಇರೋದಿಲ್ಲ. ಈಗ ಇವರಿಬ್ರು ಮಧ್ಯೆ ಟಾರ್ಗೆಟ್ಗಳು ಶುರು ಆಗುತ್ತೆ. ಕಾವ್ಯನ ಮೇಲೆ ರಕ್ಷಿತಾ ಹಾಕೋದು, ರಕ್ಷಿತನ ಮೇಲೆ ಕಾವ್ಯ ಹಾಕೋದಂಥದ್ದು. ಬಟ್ ರಕ್ಷಿತನ ನಾವು ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡಬೇಕಾಗತ್ತೆ. ಅವಳ ಹತ್ರ ಯಾರು ಕ್ಲೋಸ್ ಇರ್ತಾರೋ ಅವ್ರನ್ನ ಅಂತೂ ಅವಳು ಹೊರಗಡೆ ಕಳಿಸೋ ಗಂಟ ಟ್ರೈ ಮಾಡ್ತಿರ್ತಾಳೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಇಷ್ಟ ಅನಿಸ್ತಿದೆ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಜಗಳಗಳು ಇರ್ತದೆ, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಆಗುವಂತಹ ಲೆಕ್ಕಾಚಾರ ಇರ್ತದೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಕಾವ್ಯ ಸರಿನೋ ರಕ್ಷಿತಾ ಸರಿನೋ ಏನಂತೀರಾ ಕಮೆಂಟ್ ಮಾಡಿ.